ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳ್ಬಿಟ್ಟು. ನಾನು ಬೇಸಿಕಲಿ ದಾವಣಗೆರೆಯಿಂದ ಬಂದಿರೋದು. ನಾನು ನೆಟ್ವರ್ಕ್ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಒಂದು 5 years ಇಂದ. ಬಟ್ ಬಿಸ್ನೆಸ್ ಭಾಳ ಚೆನ್ನಾಗಿತ್ತು. ಈ ಮಧ್ಯದಾಗೆ ಲಾಸ್ಟ್ ಇಯರ್ ಬರಗಾಲ ಆಗಿದ್ದಕ್ಕೆ ಬಿಸ್ನೆಸ್ ಡೌನ್ ಆಗಿತ್ತು. ಒಂದು 2 ತಿಂಗಳಿಂದ ನಾನು ಮನೆಯಲ್ಲೇ ಇದ್ದೆ, ಏನು ಕೆಲಸಕ್ಕೆ ಹೋಗ್ಲಿಲ್ಲ. ಬಟ್ ಸಮಸ್ಯೆ ಆದಾಗ ನಾನು ಹಾಗೆ ಕುತ್ಕೊಂಡು ಯೂಟ್ಯೂಬ್ ನೋಡುವಾಗ ಇದು ವಿಶ್ವಾಚಾರ್ಯ ಸರ್ದು ಬಂತು. ಹಾಗಾಗಿ ಅದನ್ನ ನೋಡುವಾಗ ಕ್ಯೂರಿಯಾಸಿಟಿ ಬಂತ, ಹಂಗೆ ನೋಡ್ತಾ ಹೋದ್ವಿ. ಲಾಸ್ಟ್ ಮಂತ್ ನನ್ನ ಮಕ್ಕಳದು ರಿಸಲ್ಟ್ ಬರ್ಬೇಕಿತ್ತು. 2 ಟ್ವಿನ್ಸ್ ಇದ್ದಾರೆ. ರಿಸಲ್ಟ್ SLC ಕಂಪ್ಲೀಟ್ ಆದ ತಕ್ಷಣ ಮುಂದೆ ಏನು ಅಡ್ಮಿಷನ್ ಮಾಡ್ಬೇಕು, ಏನು ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ ದುಡ್ಡಿನ ಸ್ವಲ್ಪ ಸಮಸ್ಯೆನೇ ಇತ್ತು. ಹಾಗಾಗಿ ಅಡ್ಮಿಷನ್ ಬಂದಾಗ ನಾನು ಸೈನ್ಸಿಗೆ ಹೋಗ್ಬೇಕು ಮಾಡ್ಬೇಕಂತ 2 ಕಡೆ ಟೆಸ್ಟ್ ಬರ್ಸಿದೆ. ಅಲ್ಲಿ ರಿಸಲ್ಟ್ ಬಂದಿತ್ತು. ಬಟ್ ನಮ್ಮ ಫ್ರೆಂಡಿಗೆ ಎನ್ಕ್ವೈರಿ ಮಾಡಿದಾಗ ಅವನಿಲ್ಲ, ಡಿಪ್ಲೊಮಾಗೆ ಹೋಗ್ಬಿಡು ನೀನು, ಡಿಪ್ಲೊಮಾ ಹೋಗೋದ್ರೆ ಮುಂದೆ ಬೇಕಾದ್ರೆ ಇಂಜಿನಿಯರಿಂಗ್ ಮಾಡಿಸ್ಬೋದು ಅವ್ರನ್ನ, ಮೆಡಿಕಲ್ ಮಾಡ್ಸೋಕ್ಕಾಗಲ್ಲ ಅಂತ. ಆಯ್ತಲ್ಲ, ಡಿಪ್ಲೊಮಾ ಮಾಡ್ಬೇಕಂದ್ರೆ ಅಮೌಂಟ್ ಹೆಂಗೆ ಮಾಡೋದು ಅಂದಾಗ ಇದು ಸರ್ ಹೇಳಿದ್ದು ಒಂದು ಸ್ವಲ್ಪ ಮೆಡಿಟೇಷನ್ ಅಡ್ಮಿಷನ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಮಿನಿಮಮ್ ಇಬ್ಬರಿಗೆ ಅಡ್ಮಿಷನ್ ಮಾಡಕ್ಕೆ ಒಂದು 60,000 70,000 ರೂಪಾಯಿ ಬೇಕಿತ್ತು. ದುಡ್ಡೇ ಇರಲಿಲ್ಲ ಅಕೌಂಟಲ್ಲಿ. ದುಡ್ಡು ಹೇಗೆ ಬಂತು ಗೊತ್ತಾಗ್ಲಿಲ್ಲ. ನನ್ನ ಅಕೌಂಟಲ್ಲಿ ಆಕ್ಚುಲಿ ನಾನು ಚೆಕ್ ಮಾಡಿದಾಗ 13,000 ರೂಪಾಯಿ ಇದ್ದಿದ್ದು. ನಾನು ಕಾರ್ ಅಂತ ಕಟ್ಟಬೇಕಿತ್ತು. 15,000 ಪ್ಲಸ್ ಒಂದು 9,000. ನಾನು ಹೋಗಿ 10,000 ರೂಪಾಯಿ ಬಿಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಹೋಗಿ ನೋಡ್ತಾ ಇದ್ದೀನಿ 13,000 ಮತ್ತೆ ರಿಟರ್ನ್ ಇದೆ ನನ್ನ ಅಕೌಂಟಲ್ಲಿ. ಮತ್ತೆ ಇದೆ, ಅದು ಹೇಗೆ ಬಂತು ಗೊತ್ತಾಗಿಲ್ಲ. ನಮ್ಮ ಮಿಸ್ಟರ್ ಸರ್ ಅಕೌಂಟಲ್ಲಿ ಒಂದ್ಸಲ ಎಲ್ಲ ಬಿಡಿಸಿದ್ದೀವಿ. 4,000 ರೂಪಾಯಿ ಇರ್ಬೋದು, ಭಾಳ ಅಂದ್ರೆ 10,000 ಒಳಗಿರ್ಬೋದು ಅಂತ ಅನಿಸ್ತಾ ಇದೀವಿ. 24,000 ಇದೆ. ಅದು ನಮ್ಗೆ ಹೇಗೆ ಬಂದು ದುಡ್ಡು ಅಂತ ಗೊತ್ತಾಗ್ಲಿಲ್ಲ. ಅವಾಗಿಂದ ಹೇಳಿದ್ದಕ್ಕೆ ಅದು ಗೊತ್ತಾಗ್ಲಿಲ್ಲ. ಹಾಗಾಗಿ ಮತ್ತೆ ಇದ್ರ ಮೇಲೆ ಮತ್ತೆ ಬಿಲೀವ್ ಮಾಡಿದ್ವಿ. ಆಮೇಲೆ ನಾನು ಮತ್ತೆ ಇನ್ನೊಂದು ದುಡ್ಡು ಬರೋದಿತ್ತು ನಮ್ಮ ಕಂಪ್ನಿಯಲ್ಲಿ. ಆ ದುಡ್ಡು ಬಂತು, ಅಡ್ಮಿಷನ್ ಮಾಡಿ ಕಂಪ್ಲೀಟ್ ಆಯ್ತು. ಮತ್ತೆ ಈ ವರ್ಕ್ಶಾಪಿಗೆ ಬಂದ್ವಿ. ತುಂಬಾ ಖುಷಿ ಆಯ್ತು ಸರ್ ಹೇಳಿದ್ಮೇಲೆ. ಇಲ್ಲ, ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್ ಇದೆ. ಹಾಗಾಗಿ ಮತ್ತೆ 100 ಕೋಟಿ ವರ್ಕ್ಶಾಪ್ಗೆ ನಾ ಬುಕ್ ಮಾಡ್ಕೊಂಡಿದ್ದೀನಿ ಈಗ. ಅದಕ್ಕಾಗಿ ಇವತ್ತಿನ ವರ್ಷ ಏನ್ ಕಲ್ತ್ರಿ ಸರ್ ನೀವು? ಇವತ್ತಲ್ಲಿ ನಾವು ಯಾಕೆಂತ ಹೇಳಿದ್ರೆ, ಇನ್ನು ನಮ್ಮ ಮಕ್ಕಳಿಗೆ ನಾವು ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು, ಹೆಣ್ಣು ಮಕ್ಕಳಿಗೆ ಸ್ಪೆಷಲಿ ತಂದೆ ತಾಯಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು, ತಂದೆ ತಾಯಿನ ಎಷ್ಟು ಪ್ರೀತಿಯಿಂದ ನೋಡ್ಕೋಬೇಕು, ಹಣಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು. ಅದಾದ್ಮೇಲೆ ನಾವು ರೆಸ್ಟ್ ಇಲ್ದಂಗೆ ವರ್ಕ್ ಮಾಡಬೇಕು. ವರ್ಕ್ ಮಾಡಿ ಯಾವುದೋ ಬಿಸ್ನೆಸ್ಸಲ್ಲಿ ಗ್ರೋತ್ ಮಾಡ್ತೀವಿ. ಯಾಕಂದ್ರೆ ಜಾಬಲ್ಲಿ ಹೋದ್ರೆ ಗ್ರೋತ್ ಆಗೋಕ್ಕಾಗಲ್ಲ. ಪ್ರತಿಯೊಂದು ತುಂಬ ಎಕ್ಸಲೆಂಟ್ ಇತ್ತು. ಅವೆಲ್ಲ ಕಲ್ತಿದ್ದೀವಿ. ಯಾಕಂದ್ರೆ ಕಣ್ಣಿಲ್ದವರು 500 ಕೋಟಿ ಮಾಡಿದ್ದಾರೆ, ಕಾಲಿಲ್ದವರು ಮಾಡಿದ್ದಾರೆ. ಅದೆಲ್ಲ ನಾವು ಎಲ್ಲ ಇದೆ, ಯಾಕೆ ಮಾಡಬಾರ್ದು, ನಮ್ಮಿಂದ ಆಗುತ್ತೆ ಸಾಧ್ಯ ಅಂತ ಬಿಟ್ಟು ಗುರುಗಳು ಹೇಳಿದ್ರೆ ತುಂಬಾ ಸತ್ಯ ಇದೆ. ಹಾಗಾಗಿ ನಾವು ಮಾಡೇ ಮಾಡ್ತೇವೆ. ಸರ್, ಗುರುಗಳ ಜ್ಞಾನ, ಅವರ ಶಕ್ತಿ, ಅವರ ತಿಳುವಳಿಕೆ ಬಗ್ಗೆ ನಿಮ್ಮನ್ನು ಏನು ಅನಿಸುತ್ತೆ ಸರ್? ಇಲ್ಲ ಸರ್, ಅವ್ರ ಜ್ಞಾನ ತುಂಬಾ ಅಗಾಧವಾಗಿದ್ದು. ಯಾಕಂತ ಹೇಳಿದ್ರೆ ಅವರು ಹಿಮಾಲಯಕ್ಕೆ ಹೋಗ್ಬಿಟ್ಟು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರು ತುಂಬಾ ಜ್ಞಾನ ಇದೆ. ಎಲ್ಲರೂ ಅವರು ಒಂದು ಒಳ್ಳೆ ರಿಚ್ ಮಾಡ್ಬೇಕಂತ ಒಂದು ಒಪ್ಪಿದೆ. ನಮ್ಮ ಇಂಡಿಯಾನೇ ಅಟ್ಲೀಸ್ಟ್ ನಮ್ಮ ಕರ್ನಾಟಕ ಎಲ್ಲರೂ 100 ಕೋಟಿಯಾಗಿ ಎಲ್ಲರೂ ರಿಚ್ ಆಗ್ಬಿಟ್ರೆ ಅದೇ ಖುಷಿ ಅಲ್ಲ. ನಾವು ಯಾಕಂದ್ರೆ ಇನ್ನೊಬ್ರು ರಿಚ್ ಆಗ್ಬೇಕಂತ ನಾವು ಇಷ್ಟಪಡೋದಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ರಿಚ್ ಆಗ್ಬೇಕಂತ ನಾವು ನೋಡಿದ್ರೆ, ನಮ್ಮ ಅಣ್ಣ ತಮ್ಮರು ನಾವು ರಿಚ್ ಆಗ್ಬೇಕಂತ ಇಷ್ಟಪಡೋದಿಲ್ಲ. ನಾವು ಮಾತ್ರ ಶ್ರೀಮಂತ ಆಗ್ಬೇಕಂತ ಇರ್ತದೆ. ಅವ್ರಿಗೆ ಹಾಗಲ್ಲ. ಪ್ರತಿಯೊಬ್ರು ಇಲ್ಲಿ ಬಂದವರು ಎಲ್ಲರೂ ರಿಚ್ ಆಗ್ಬೇಕು, ಎಲ್ಲರೂ 100 ಕೋಟಿ ಮಾಡ್ಬೇಕಂತ ಇದೆಯಾ. ಆ ಉದ್ದೇಶ ತುಂಬಾ ಹಿಡಿಸ್ತಾರೆ ನಮಗೆ. ಸರ್, ಈಗ ಗುರುಗಳು ರಿಟೈರ್ಮೆಂಟ್ ಫಂಡ್, ಆಮೇಲೆ ಅದು ಎಷ್ಟಿರಬೇಕು, ನೀವು ಮಾಡಿದೀರಾ, ಯಾಕೆ ಮಾಡಬೇಕು, ಇದೆಲ್ಲ ನಿಮ್ಗೇನು ಅರ್ಥ ಆಯ್ತು? ಇಲ್ಲ ಸರ್, ರಿಟೈರ್ಮೆಂಟ್ ಆದ್ಮೇಲೆ ನಮ್ಮ ಮಕ್ಕಳು ನೋಡ್ತಾರ ಇಲ್ಲ ಗೊತ್ತಿಲ್ಲ. ನಾವು ಫಂಡ್ ಇಟ್ಕೊಂಡಿದ್ದು ನಮ್ಮ ಸೇಫರ್, ಅದಕ್ಕೋಸ್ಕರ ಅದು ಮಾಡ್ಬೇಕಂತ ಹಾಗೆ. ಹೌದು ಸರ್, ಇವತ್ತಿನ ದಿನ ಯೂಟ್ಯೂಬ್ ಮುಖಾಂತರ ನಿಮ್ಮ ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಸರ್, ಇದು ಸತ್ಯ ಇದೆ. ಯಾಕಂದ್ರೆ ಗುರುಗಳು ಹೇಳ್ತಾ ಇರೋದು ಸತ್ಯ. ಇದು ಯಾವುದೇ ತರದ ಮೋಸ ಇಲ್ಲ. ಯಾಕಂದ್ರೆ ನಾವು ಎಲ್ರಿಗೂ ವಿಶ್ ಮಾಡ್ತಾರಂತ ಅಂದ್ರೆ ಅಷ್ಟು ಸುಮ್ಮನೆ ಅಲ್ಲ. ಯಾಕಂದ್ರೆ ನಾನು ಸಹ ಕೆಲವೊಂದು ಫಂಕ್ಷನ್ ಮಾಡಿಸಿದ್ದೀನಿ. ಅದ್ರಲ್ಲಿ ಅಮೌಂಟ್ ಏನ್ ತಗೊಳ್ತೀವಿ, ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಜನ ಬರ್ದೇ ಇದ್ರೆ ಅದು ಕೈಯಿಂದ ದುಡ್ಡು ಹಾಕ್ಬೇಕಾಗುತ್ತೆ. ಹಾಗಾಗಿ ಇದು 3,000 ಕೊಟ್ಟಿದ್ದು ಏನಲ್ಲ. ಅದು ಏನಿಲ್ಲ. ಇಷ್ಟು ಕಲೀಲಿಕ್ಕೆ ಸಿಗುತ್ತಲ್ವಾ, ಯಾರು ಕಲಿಸ್ತಾರೆ ಹೇಳಿ? ನಾವು 100 ಕೋಟಿ ಗಳಿಸೋದನ್ನ ಕಲಿಸ್ಕೊಡೋರು ಯಾರು? ಎಷ್ಟು 10,000 ಕೊಟ್ರು ಆಗಲ್ಲ. ಯಾಕಂದ್ರೆ ನಾವು ನೆಟ್ವರ್ಕ್ ಫೀಲ್ಡ್ ಆಗಿರೋದ್ರಿಂದ ಕೆಲವೊಂದು ಫಂಕ್ಷನ್ ಬೆಂಗಳೂರಲ್ಲಿ ನಡೀತದೆ, 30-35,000 ಆ ಥರ ಎಲ್ಲ ಇರುತ್ತೆ. 2 ದಿವಸಕ್ಕೆ 2 ನೈಟ್ 2 ಡೇಗೆ 25,000 30,000 ಎಲ್ಲ ಇದೆ. ನಾ ಕೇಳಿದ್ವಿ ಬೇರೆ ಬೇರೆ ಫಂಕ್ಷನ್ಗೆಲ್ಲ, ಬಟ್ ಹೋಗಿಲ್ಲ. ಆ ಥರ ಇರುವಾಗ 100 ಕೋಟಿ ವರ್ಕ್ಶಾಪು, ಆಮೇಲೆ ಈ ಥರ 100 ಕೋಟಿ ಗಳಿಸೋದನ್ನ ಬರೀ 3,000ದಲ್ಲಿ ಅದು ಗ್ರ್ಯಾಂಡ್ ಹೋಟ್ಲಲ್ಲಿ ಲಂಚ್ ಕೊಟ್ಟು ಅದೆಲ್ಲ ಮಾಡೋದು ಕಡಿಮೆ. ಓಕೆ ಸರ್, ನೀವು ಬಡವರ ಕೊಡಕ್ತಿಲ್ಲ ಸರ್? ನಾನು ಇಲ್ಲಿವರೆಗೆ ಬಡವಂತ ಅನ್ಕೊಂಡಿದ್ದೆ, ಈಗ ನಾನು ರಿಚ್. ಎಸ್, ಸೂಪರ್ ಸರ್. ಹಾಗಾದ್ರೆ ರಿಚ್ ಅವರಿಗೆ ನಮ್ಮ ಹತ್ರ ಒಂದು ಗುರುಗಳ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ ಇದೆ. ಗುರುಗಳು ಏನು ನಿಮಗೆ ಬ್ಲೆಸ್ ಮಾಡಿದ್ದಾರೆ ನೋಡೋಣ. ಅಹಂ ಬ್ರಹ್ಮಾಸ್ಮಿ. ಈ ಕಲಿಯುಗದಲ್ಲಿ ನನ್ನ ಹತ್ರ ದುಡ್ಡು ಇದ್ರೆ ನನ್ನ ಹಿಂದೆ ಜನ, ನಿನ್ನ ಹತ್ತಿರ ದುಡ್ಡು ಜನಕ್ಕೆ ಬರ ಇಲ್ಲ. ಹೌದಲ್ರಿ? ಹೌದು. ನಿನ್ನ ಹಿಂದೆ ಜನಕ್ಕೆ ಬರ ಇಲ್ಲ. ದುಡ್ಡಿಲ್ಲ ಅಂದ್ರೆ ನಿನ್ನ ನಾಯಿ ಮೂಸ್ ನೋಡಲ್ಲ. ಇದೇ ಕಹಿ ಸತ್ಯ. ದಯವಿಟ್ಟು ಇವತ್ತಿನಿಂದ ನೀವು ಹಣ
ಹಣ ಉಳಿಸುವುದರ ಮತ್ತು ಹಣ ಬೆಳೆಸುವುದರ ಯೋಚನೆಗಳಲ್ಲಿ ಹೆಚ್ಚು ನಿರಂತರವಾಗಿರಿ. ಚಿಲ್ಲರೆ ಕೆಲಸ ಸಂಪೂರ್ಣವಾಗಿ ಬಿಡಿ. ನೀವು ಇನ್ನು ಮುಂದೆ ತುಂಬಾ ಸ್ಪೆಷಲ್ ವ್ಯಕ್ತಿ. ನೀವು ನಾರ್ಮಲ್ ಅಲ್ಲ. ಯೂನಿವರ್ಸಲ್ ನಿಮ್ಮ ಜೊತೆ ಇದೆ. ಧೈರ್ಯವಾಗಿರಿ ಹಾಗೂ ಭಯಪಡಬೇಡಿ. ಯಾರಿಗೂ ಭಯಪಡಬೇಡಿ. ಐ ಆಮ್ ರಿಚ್. ಗುರುಗಳೇ ಅವರೇ ಬರೆದಿರೋದು. ಥ್ಯಾಂಕ್ ಯು ಸರ್. ಹೌದು, ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು ಸರ್. ಅಹಂ ಬ್ರಹ್ಮಸ್ಮಿ. ಮತ್ತೆ ಸಿಗೋಣ. ಕೋಟಿ ವರ್ಷ.